ನಮಸ್ಕಾರ ಗೆಳೆಯರೇ. ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಕೆಲವು ಧ್ವನಿಗಳು ಎಂದಿಗೂ ಮರೆಯಾಗುವುದಿಲ್ಲ. ಕಾಲ ಬದಲಾಗಬಹುದು, ಸಂಗೀತದ ಶೈಲಿ ಬದಲಾಗಬಹುದು, ಹೊಸ ಗಾಯಕರು ಬರಬಹುದು, ಆದರೆ ತಲೆಮಾರುಗಳನ್ನು ದಾಟಿ ನಮ್ಮ ಉಸಿರಿನಲ್ಲಿ ಬೆರೆತು ಹೋದ ಒಂದು ಅಮರ ಧ್ವನಿ ಎಂದರೆ ಅದು ಗಾನ ಕೋಗಿಲೆ, ಸ್ವರ ಸಾಮ್ರಾಜ್ಞಿ ಎಚ್ ಜಾನಕಿ ಅಮ್ಮನವರದ್ದು. ಕೇವಲ ಒಂದು ಭಾಷೆಯಲ್ಲ, ಬರೋಬ್ಬರಿ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚು ಗೀತೆಗಳಿಗೆ ಜೀವ ತುಂಬಿದ ಆ ಮಹಾನ್ ಚೇತನದ ಬದುಕಿನ ಪಯಣ ಇದೀಗ ಮುಗಿದಿದೆ. ಹೌದು, ಬಹು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿದ್ದ ಅವರನ್ನ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಹೃದಯಾಘಾತದಿಂದ ಎಚ್ ಜಾನಕಮ್ಮ ನಿಧನ ಹೊಂದಿದ್ದಾರೆ. 1938ರಲ್ಲಿ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಪಲ್ಲಪಟ್ಲ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದ ಎಚ್ ಜಾನಕಿ ಮುಂದೆ ಕೋಟ್ಯಾಂತರ ಜನರ ಆರಾಧ್ಯ ದೈವರಾಗುತ್ತಾರೆ ಎಂದು ಯಾರೂ ಊಹಿಸಿರಲಿಲ್ಲ. ಅವರ ಮನೆಯಲ್ಲಿ ಯಾವುದೇ ದೊಡ್ಡ ಸಂಗೀತದ ಹಿನ್ನೆಲೆ ಇರಲಿಲ್ಲ. ಇದ್ದದ್ದು ಒಂದೇ, ದೇವರು ಕರುಣಿಸಿದ ಆ ದೈವಿಕ ಧ್ವನಿ. 3ನೇ ವಯಸ್ಸಿನಲ್ಲಿಯೇ ಆ ಕಂಠದಲ್ಲಿದ್ದ ಮಧುರತೆಯನ್ನು ಕಂಡವರು ಬೆರಗಾಗಿದ್ದರು. ಯಾವುದೇ ಸಾಂಪ್ರದಾಯಿಕ ಶಾಸ್ತ್ರೀಯ ತರಬೇತಿ ಇಲ್ಲದೆ ಕೇವಲ ರೇಡಿಯೋ ಕೇಳುತ್ತಾ ಬೆಳೆದ ಹಳ್ಳಿಯ ಆ ಮುಗ್ಧ ಹುಡುಗಿ ಮದ್ರಾಸಿನ ರೆಕಾರ್ಡಿಂಗ್ ಸ್ಟುಡಿಯೋಗೆ ಕಾಲಿಟ್ಟಾಗ ಆಕೆಯ ಕಂಠದಿಂದ ಹೊರಹೊಮ್ಮಿದ ಮೊದಲ ಸ್ವರವೇ ಇಡೀ ಸಂಗೀತ ಲೋಕವನ್ನು ತನ್ನತ್ತ ತಿರುಗಿ ನೋಡುವಂತೆ ಮಾಡಿತ್ತು. ಜಾನಕಿಯವರ ಧ್ವನಿಯಲ್ಲಿದ್ದ ದೊಡ್ಡ ಜಾದು ಎಂದರೆ ಅದು ಕೇವಲ ಹಾಡಾಗಿರಲಿಲ್ಲ, ಅದೊಂದು ಜೀವಂತ ಪಾತ್ರವಾಗಿರುತ್ತಿತ್ತು. 40ರ ಹರಿಯದಲ್ಲಿದ್ದಾಗ ತಮಿಳಿನ ಮುನ್ರಂ ಪಿರೈ ಚಿತ್ರದಲ್ಲಿ ನಟಿ ಶ್ರೀದೇವಿಯವರ ಮಾನಸಿಕ ಅಸ್ವಸ್ಥೆಯ ಹುಡುಗಿಯ ಪಾತ್ರಕ್ಕಾಗಿ 16 ವರ್ಷದ ಮಗುವಿನ ಮುಗ್ಧ ಧ್ವನಿಯಲ್ಲಿ ಜಾನಕಿಯವರು ಹಾಡಿದ ಕಣ್ಣೆ ಕಲೆಮನೆ ಹಾಡು ಇಂದಿಗೂ ಒಂದು ವಿಸ್ಮಯ. ಒಂದೇ ಹಾಡಿನಲ್ಲಿ ಹಸುಗೂಸಿನ ಧ್ವನಿ, ಗಂಡಸಿನ ಧ್ವನಿ, ಮುದುಕಿಯ ಧ್ವನಿಯನ್ನು ಅತ್ಯಂತ ಲೀಲಾಜಲವಾಗಿ ಸೃಷ್ಟಿಸುವ ಮಾಂತ್ರಿಕ ಶಕ್ತಿ ಅವರಲ್ಲಿತ್ತು. ಅದಕ್ಕಾಗಿಯೇ ಸಂಗೀತ ಮಾಂತ್ರಿಕ ರೆಹಮಾನ್ ಕೂಡ ಜಾನಕಿಯವರ ಧ್ವನಿಯನ್ನು ದೈವಿಕ ವಿಸ್ಮಯ ಎಂದು ಕರೆದಿದ್ದು. ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರೇ ಒಮ್ಮೆ ಸ್ಟುಡಿಯೋದಲ್ಲಿ ಜಾನಕಿಯಮ್ಮನವರ ಎದುರು ನಿಂತು ಹಾಡಲು ಸಂಕೋಚ ಪಟ್ಟಿದ್ದಾರಂತೆ. ಅವರ ಧ್ವನಿಯ ಏರಿಳಿತಗಳನ್ನು ಕಂಡು ಬೆರಗಾಗಿ, ಅಮ್ಮ, ನಿಮ್ಮ ಜೊತೆ ಹಾಡಲು ನನಗೆ ಭಯವಾಗುತ್ತದೆ, ನಿಮ್ಮ ಹಾಡು ಮುಗಿದ ಮೇಲೆ ನಾನು ಪ್ರತ್ಯೇಕವಾಗಿ ಹಾಡುತ್ತೇನೆ ಎಂದು ತಮಾಷೆ ಮಾಡಿದರಂತೆ. ಇನ್ನು MS ಸುಬ್ಬಲಕ್ಷ್ಮಿ ಅವರಂತಹ ದಂತಕಥೆಯೇ ಜಾನಕಿಯವರ ಭಕ್ತಿ ಗೀತೆಯನ್ನು ಕೇಳಿ ಕಣ್ಣೀರಿಟ್ಟು, ನೀನು ಶಾಸ್ತ್ರೀಯ ಸಂಗೀತ ಕಲಿಯದೇ ಇದ್ದರೂ ನಿನ್ನ ಕಂಠದಲ್ಲಿ ಸಾಕ್ಷಾತ್ ಸರಸ್ವತಿಯೇ ನಲಿಯುತ್ತಿದ್ದಾಳೆ ಎಂದು ತಬ್ಬಿಕೊಂಡು ಹರಿಸಿದರು. ಜಾನಕಿಯಮ್ಮನವರು ಮೂಲತಃ ಆಂಧ್ರದವರಾದರೂ ದಕ್ಷಿಣ ಭಾರತದ ಬಹುತೇಕ ಭಾಷೆಗಳನ್ನು ಬರೆಯಲು ಮತ್ತು ಓದಲು ಕಲಿತು ಆಯಾ ಭಾಷೆಯ ಉಚ್ಚಾರಣೆಗೆ ಸಂಪೂರ್ಣ ನ್ಯಾಯ ಒದಗಿಸುತ್ತಿದ್ದರು. ಕನ್ನಡದಲ್ಲಿ ಅವರು ಹಾಡಿದ 100 ಹಾಡುಗಳು ಕನ್ನಡಿಗರ ಹೃದಯದಲ್ಲಿ ಶಾಶ್ವತವಾಗಿ ಬೇರೂರಿವೆ. ಜೊತೆಯಲ್ಲಿ ನಗುವ ನಯನ, ಬಾನಲ್ಲೂ ನೀನೆ, ಭುವಿಯಲ್ಲೂ ನೀನೆ, ಒಂದೇ ಒಂದು ಆಸೆ, ಹೀಗೆ ಅವರ ಪ್ರತಿಯೊಂದು ಹಾಡು ಪ್ರೇಮಿಗಳಿಗೆ ಕಾವ್ಯವಾಗಿ, ವಿರಹಿಗಳಿಗೆ ಸಾಂತ್ವನವಾಗಿ, ತಾಯಂದಿರಿಗೆ ಜೋಗಳವಾಗಿ ಮಾರ್ಪಟ್ಟಿತ್ತು. ಆದರೆ ಈ ಗಾನ ಕೋಗಿಲೆಯ ವೈಯಕ್ತಿಕ ಬದುಕು ಸದಾ ಹೂವಿನ ಹಾಸಿಗೆಯಾಗಿರಲಿಲ್ಲ. 1997ರಲ್ಲಿ ತಮ್ಮ ಬದುಕಿನ ಬೆನ್ನೆಲುಬಾಗಿದ್ದ ಪತಿ ಡಾಕ್ಟರ್ ರಾಮಪ್ರಸಾದ್ ಅವರನ್ನು ಕಳೆದುಕೊಂಡಾಗ ಜಾನಕಿಯಮ್ಮ ಮಾನಸಿಕವಾಗಿ ತೀವ್ರವಾಗಿ ಕುಗ್ಗಿ ಹೋಗಿದ್ರು. ಅಂದಿನಿಂದ ಬಣ್ಣದ ರೇಷ್ಮೆ ಸೀರೆಗಳನ್ನು, ಒಡವೆಗಳನ್ನು ತ್ಯಜಿಸಿ ಸದಾ ಬಿಳಿ ಮತ್ತು ತಿಳಿ ಬಣ್ಣದ ಹತ್ತಿ ಸೀರೆಗಳನ್ನು ಉಟ್ಟು ಅಲೌಕಿಕ ಬದುಕಿನಡೆಗೆ ಜಾರಿದರು. ಇತ್ತೀಚೆಗೆ ತಮ್ಮ ಪುತ್ರ ಮುರಳೀಕೃಷ್ಣ ಅವರನ್ನು ಕಳೆದುಕೊಂಡಾಗ ಆ ತಾಯಿಯ ಹೃದಯ ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಆ ನೋವಿನಿಂದಾಗಿ ಅವರು ಸಾರ್ವಜನಿಕ ಬದುಕಿನಿಂದ ಸಂಪೂರ್ಣವಾಗಿ ದೂರ ಸರಿದರು. ಜಾನಕಿಯಮ್ಮ ಅಂದರೆ ಕೇವಲ ಮುಗ್ಧತೆಯಲ್ಲ, ಅವರಲ್ಲೊಬ್ಬ ದಿಟ್ಟ ಮಹಿಳೆಯೂ ಇದ್ದಳು. 2013ರಲ್ಲಿ ಕೇಂದ್ರ ಸರ್ಕಾರ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಘೋಷಿಸಿದಾಗ ಇಡೀ ದೇಶವೇ ಅಚ್ಚರಿ ಪಡುವಂತೆ ಆ ಪ್ರಶಸ್ತಿಯನ್ನು ಅವರು ನಯನವಾಗಿ ತಿರಸ್ಕರಿಸಿದರು. ನನಗೆ ಈಗ 75 ವರ್ಷ, 5 ದಶಕಗಳಿಗೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ್ದೇನೆ. ದಕ್ಷಿಣ ಭಾರತದ ಕಲಾವಿದರನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಸರಿಯಾದ ಸಮಯಕ್ಕೆ ಗುರುತಿಸುವುದಿಲ್ಲ. ಈ ತಡವಾಗಿ ಬಂದ ಪ್ರಶಸ್ತಿ ನನಗೀಗ ಬೇಡ ಎಂದು ಹೇಳುವ ಮೂಲಕ ದಕ್ಷಿಣದ ಎಲ್ಲ ಕಲಾವಿದರ ಪರವಾಗಿ ದಿಟ್ಟ ಧ್ವನಿ ಎತ್ತಿದರು. ಇದು ಅವರ ಅಹಂಕಾರವಾಗಿರಲಿಲ್ಲ, ಬದಲಾಗಿ ಒಬ್ಬ ಅಪ್ಪಟ ಕಲಾವಿದೆಯ ಸ್ವಾಭಿಮಾನದ ಪ್ರತೀಕವಾಗಿತ್ತು. ತಮಗೆ ಇನ್ನೂ ಬೇಡಿಕೆ ಇರುವಾಗಲೇ 2016ರ ಸುಮಾರಿಗೆ ಅವರು ಸ್ವಯಂ ನಿವೃತ್ತಿ ಘೋಷಿಸಿದರು. ತಾವು ಗಾಯನವನ್ನು ಜೋಗಳದೊಂದಿಗೆ ಆರಂಭಿಸಿದ್ದೆ, ಹಾಗಾಗಿ ಜೋಗಳದೊಂದಿಗೆ ಮುಗಿಸಿದ್ದೇನೆ ಎಂದು ಮಲಯಾಳಂ ಸಿನಿಮಾದ ಪುಟ್ಟ ಹಾಡಿನೊಂದಿಗೆ ಅವರು ಮೈಕು ಕೆಳಗಿಟ್ಟರು. ಅಂದಿನಿಂದ ಅವರು ತಮ್ಮದೇ ಆದ ಖಾಸಗಿ ಬದುಕಿನಲ್ಲಿ ರಾಯರ ಆರಾಧನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಜಾನಕಿಯಮ್ಮ ಇಂದು ನಮ್ಮೊಂದಿಗೆ ಇರದೇ ಇರಬಹುದು, ಆದರೆ ಅವರ ಧ್ವನಿಗೆ ಸಾವಿಲ್ಲ. ಈ ಭೂಮಿಯ ಮೇಲೆ ಸಂಗೀತ ಇರುವವರೆಗೂ ಅವರ ಹಾಡುಗಳು ನಮ್ಮ ಉಸಿರಾಗಿ ಸದಾ ಜೀವಂತವಾಗಿರುತ್ತವೆ. ಯುಗಗಳೇ ಕಳೆದರೂ ದಕ್ಷಿಣ ಭಾರತದ ಈ ಗಾನ ಸರಸ್ವತಿಯ ಸ್ಥಾನವನ್ನು ತುಂಬಲು ಮತ್ತೊಬ್ಬರು ಹುಟ್ಟಿ ಬರಲು ಸಾಧ್ಯವಿಲ್ಲ. ಇದಿಷ್ಟು ಗೆಳೆಯರೇ, ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಧನ್ಯವಾದಗಳು.